ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಪ್ಪ ಮಾರ್ನಿಂಗ್ಗೆ ವಾಂಗಿಬಾತ್ ಮಾಡ್ತಾರಂತೆ. ಒಬ್ಬೊಬ್ಬರು ಅನ್ನ ಬೇರೆ ಗೊಜ್ಜು ಬೇರೆ ಮಾಡ್ತಾರೆ. ನಮ್ಮಪ್ಪ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಏನು ಮಾಡ್ತಾರೆ ನೋಡೋಣ ಬನ್ನಿ. ಏನೇನಾಗ್ತೆ ಅಪ್ಪ? ಏನಿಲ್ಲಮ್ಮ. ಹಾಯ್. ಸೊ ಫಸ್ಟು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಬಟಾಣಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಬದನೆಕಾಯಿ, ವಾಂಗಿಬಾತು, ಕರಿಬೇವು ಮತ್ತು ಸಾಸಿವೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ ಚಿಟಪಿಟ ಅಂತ ಸಿಡಿದ ಮೇಲೆ ನೀವು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅದ್ರ ಜೊತೆಗೆ ಬಟಾಣಿ ಹಾಕ್ಕೋಬೇಕಾಗುತ್ತೆ. ಬದನೆಕಾಯಿ ಹಾಕ್ಕೊಳ್ತೀನಿ. ಒಂದೆರಡು ತೊಗೊಂಡ್ರೆ ಸಾಕಾಗುತ್ತೆ ಬದನೆಕಾಯಿ. ಬದನೆಕಾಯಿ ಸ್ವಲ್ಪ ರೋಸ್ಟ್ ಆಯ್ತಿದಂಗೆ ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲ ಮೊದಲು ಹಾಕ್ಕೊಂಡ್ರೂ ನಡೆಯುತ್ತೆ, ಬದನೆಕಾಯಿ ಹಾಕಿದ್ಮೇಲೆ ಹಾಕ್ಕೊಂಡ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳುತ್ತೆ. ಈಗ ನೋಡಿ, ಈ ಥರ ರೋಸ್ಟ್ ಆಗಬೇಕು. ಇನ್ನು ರೋಸ್ಟ್ ಆಗಬೇಕು ಹಾಕ್ತೀವಿ. ರೋಸ್ಟ್ ಹಾಕಿದಂಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಬೇಗ ಬೇಯುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ನೋಡ್ಕೊಂಡು ಹಾಕ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಕಲ್ಲರ್ ಬರುತ್ತೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಟರ್ಮರಿಕು. ಸೊ ಆದಷ್ಟು ಅತಿ ಜಾಸ್ತಿನೂ ಹಾಕೋಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮತ್ತು ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಹಾಕ್ಕೊಂಡಾಗ ನಿಮಗೆ ಅನ್ನ ಬಿಳಿಯಾಗಿ ಉದುರುದ್ರಾಗಿ ಸಿಗುತ್ತೆ. ಆಯಿತು. ಈಗ ಒಂದು ಟೊಮೊಟೊ ಏನು ಹೆಚ್ಕೊಂಡಿರ್ತೀವಿ ಅದನ್ನು ಹಾಕಬೇಕಾಗುತ್ತೆ. ಎರಡು ಫುಲ್ಲು ಎಲ್ಲ ರೋಸ್ಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ತಳ ಹಿಡಿದಂಗೆ ಈ ಥರ ನೀವು ಅವಾಗ ತಿರುಗಿಸ್ಕೊತಾ ಇರಬೇಕು. ಈಗ ನೋಡಿ, ಕಂಪ್ಲೀಟ್ ರೋಸ್ಟ್ ಆಗಿದೆ. ಸೊ ಈ ರೋಸ್ಟ್ ಆಗಿರೋ ಹೊತ್ತಿಗೆ ನೀವೇನು ಮಾಡಬೇಕು, ನೀವು ಮನೇಲಿ ಮಾಡಿರೋದು ವಾಂಗಿಬಾತ್ ಪೌಡ್ರ್ ಯೂಸ್ ಮಾಡ್ಬೋದು, ಅಥವಾ ಅಂಗಡಿದು. ಆ್ಯಕ್ಚುಲಿ ನಾನೇನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ರೋಸ್ಟ್ ಆದಮೇಲೆ ಆ ಪೌಡ್ರನ್ನ ಹಾಕ್ಕೋಬೇಕು. ನೋಡಿಕೊಂಡು ಅಳತೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ನಾನು ಆ್ಯಕ್ಚುಲಿ ಇದು 4 ಜನಕ್ಕೆ ಆಗಂಗೆ ಮಾಡ್ತಾಯಿರೋದು. ಸೊ 4 ಜನಕ್ಕೆ ಆದರೆ ಒಂದು ಪೌಡ್ರು, ಅಥವಾ ಅದ್ರ ಮೇಲೆ ಒಂದು ಪ್ಯಾಕೆಟ್, ಇಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದು ಗುಡ್. ನೀವು ಪೌಡ್ರ್ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಮಸಾಲೆ ಜಾಸ್ತಿ ಬರುತ್ತೆ ಅನ್ನದಲ್ಲಿ. ಸೊ ಇಲ್ಲ ಲೈಟ್ ಇರಲಿ, ನಮ್ಗೆ ಮಸಾಲೆ ಅಷ್ಟೊಂದು ತಿನ್ನಲ್ಲ ಅನ್ನೋದಾದರೆ ಸೊ ನೋ ಪ್ರಾಬ್ಲಮ್, ಒಂದಕ್ಕೇ ನೀವು ಯೂಸ್ ಮಾಡ್ಬೋದು. ಬಟ್ ನೀವು ಎಷ್ಟು ಜನಕ್ಕೆ ಯೂಸ್ ಮಾಡ್ತಾರೆ ಹಾಕ್ಕೊಳ್ತೀನಿ. ಇಷ್ಟು ಸಾಕಾಗುತ್ತೆ. 1.5 5 ಜನಕ್ಕೆ ಆರಾಮಾಗಿ ಆಗುತ್ತೆ. ಇದು ರೋಸ್ಟ್ ಆಯ್ತಿದ್ದಂಗೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ಡಬ್ಬಲ್ಲು ನೀರು ಹಾಕ್ಕೋಬೇಕಾಗುತ್ತೆ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 4 ಗ್ಲಾಸು, 1.5 ತೊಗೊಂಡಿದ್ದೀನಿ ಅಂದರೆ ಸೊ 3 ಗ್ಲಾಸ್ ಹಾಕಬೇಕಾಗುತ್ತೆ. ನೋಡಿ, ಇದು ಕುದಿಯೋ ಗಂಟೆ ಇಟ್ಕೊಂಡು ಕುದ್ದ ಮೇಲೆ ನೀವು ಅಕ್ಕಿ ತೊಳೆದಿರೋ ಒಂದು 5 ನಿಮಿಷ ಮುಂಚೆ ತೊಳ್ಕೊಂಡಿರೋಂಥ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಉಪ್ಪನ್ನು ಇಷ್ಟೇ ಹಾಕಬೇಕು ಅಂತ ನಾವು ಹೇಳಲಿಕ್ಕಾಗಲ್ಲ. ನೀವು ಒಂದ್ಸಲಿ ರುಚಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ.
ನೋಡಿ ಹೇಗೆ ಕುದಿ ಬರ್ತಾ ಇದೆ ಮತ್ತು ಕಲರ್ ಹೇಗಿದೆ ನೋಡಿ. ಸೊ ಈ ಥರ ಬಂದ ಮೇಲೆ ನೀವು ಅಕ್ಕಿ ತೊಳ್ಕೊಂಡಿರ್ತೀರಲ್ಲ, ಆ ಅಕ್ಕಿ ಹಾಕ್ಬಿಟ್ಟು ಜಸ್ಟ್ 2 ಸಲ ಕೂಗಿಸಿದ್ರೆ ಇನ್ಸ್ಟೆಂಟ್ ನೋಡಿ ಅಕ್ಕಿ ಮಿಕ್ಸ್ ಮಾಡಿದ್ದೀನಿ. ಬಟ್ ಈ ಟೈಮಲ್ಲೇ ನೀವು ಉಪ್ಪು ಖಾರ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡು ಇದು ಈಗ ಕುಕ್ಕರ್ 2 ವಿಷಲ್ ಕೂಗಿಸಿದ್ರೆ ಏನು ವಾಂಗಿಬಾತ್ ರೆಡಿ. ಓಕೆ, 1-2 ಕೂಗಿಸ್ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಕುಕ್ಕರ್ ಮುಚ್ತಾ ಇದ್ದೀನಿ. ಸೊ ನೋಡೋಣ. ಈಗ ಕುಕ್ಕರ್ 2 ಕೂಗಿದೆ, ಆರಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ನೋಡೋಣ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡು ರೆಡಿ, ವಾಂಗಿಬಾತ್ ರೆಡಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.